ನಮಸ್ಕಾರ ಎಲ್ರಿಗೂ. ಈ ಒಂದು ಪತ್ರಿಕಾ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ವಿನಂತಿಸ್ಕೊಳ್ಳೋದೇನೆಂದರೆ, ಈಗಾಗಲೇ ರಾಜ್ಯ ಸರ್ಕಾರ ನೂತನವಾಗಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಲು ತೀರ್ಮಾನಿಸಿದ್ದು ಸಂತೋಷದ ವಿಷಯ. ಆದ್ದರಿಂದ ಉಪಮುಖ್ಯಮಂತ್ರಿ ಸ್ಥಾನವು ಕೂಡ ನಮ್ಮ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರಿಗೂ ಮಾಡಿದ್ರೆ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಆಗುತ್ತೆ ಮತ್ತು ರಾಜ್ಯದಲ್ಲಿ ಜನ ಮೆಚ್ಚಿದ ನಾಯಕರಾಗಿರೋದು ಮತ್ತು ಯುವ ನಾಯಕರಾಗಿದ್ದಾರೆ, ಯುವ ಜನರಿಗೆ ಸ್ಫೂರ್ತಿ ಆಗುತ್ತೆ. ಅದರಂತೆ ನಾನು ಮಾನ್ಯ ನಮ್ಮ ಹೈಕಮಾಂಡ್ ಆದಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಿಗೂ ಕೂಡ ನಾನು ಮನವಿ ಮಾಡ್ಕೊತೇನೆ. ನಮ್ಮ ಇನ್ನೋರ್ವ ಹೈಕಮಾಂಡ್ ಆದಂಥ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ರಾಹುಲ್ ಗಾಂಧಿ ಸರ್ ಅವರಿಗೂ ಮತ್ತು ನಮ್ಮ ಏನು ರಾಜ್ಯದ ಉಸ್ತುವಾರಿ ವೇಣುಗೋಪಾಲ್ ಸರ್ ಅವರಿಗೂ ಮತ್ತು ಸುರ್ಜೇವಾಲಾ ಸರ್ ಅವರಿಗೂ ನಾನು ಮನವಿ ಮಾಡ್ಕೊಳ್ಳೋದೊಂದೇ. ಸಾಕಷ್ಟು ಇವತ್ತು ಪಕ್ಷ ಸಂಘಟನೆಗಾಗಿ ಹಲವು ಬಾರಿ ಸಾಕಷ್ಟು ನಾವು ವಿರೋಧ ಪಕ್ಷದಗಳೊಂದಿಗೆ ಹೋರಾಟ ಮಾಡಿ ಈ ಒಂದು ಅಚ್ಚುಕಟ್ಟಾಗಿ ರಾಜ್ಯ ನಡೆಸ್ಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಒಂದು ಮಂತ್ರಿ ಸ್ಥಾನದಲ್ಲಿ ಅವರು ನಡೆಸ್ಕೊಂಡು ಬಂದು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಕಲಬುರಗಿ ಜಿಲ್ಲೆಗೆ. ಆದ್ದರಿಂದ ಈ ಭಾಗದ ನಾಯಕರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅವರಿಗೆ ಒದಗಿಸ್ಕೊಟ್ರೆ ಒಳ್ಳೆಯದಾಗುತ್ತೆ. ಇನ್ನು ಪಕ್ಷ ಸಂಘಟನೆ ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತದಂತ ನಂಬಿರುತ್ತೇನೆ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಸೇರಿ ಮಾಡಿದ್ರೆ ಒಳ್ಳೆಯದಾಗ್ತದಂತ ಹೇಳ್ತೇನೆ. ಜೈ ಹಿಂದ್, ಜೈ ಪ್ರಿಯಾಂಕ್ ಖರ್ಗೆ ಸಾಬ್, ಜೈ ರಾಹುಲ್ ಗಾಂಧಿ ಸರ್. ಶರಣು ಪಗಲಾಪುರ್, ಮಾಜಿ ಸ್ಥಾಯಿ ಸಮಿತಿ अध्यक्ष, नगर सभा शाहाबाद। आज खुशी की बात है कि DK शिवकुमार जो है CM पद का शपथ देने के लिए जाने वाले हैं। हम उनको तहे दिल से मुबारकबाद देते हैं। और अब जो कैबिनेट जो बनेंगे, मैं समझता हूँ कि हमारे जो हैदराबाद कर्नाटक के दिल अजीज रहनुमा और प्रिय लीडर जनाब प्रियंका खरगे साहब जो काम किए हैं यहाँ पर, डॉक्टर मल्लिकार्जुन खड़गे साहब के बाद उन्होंने जो है इधर डेवलपमेंट के लिए बहुत से काम किए हैं और एक मशहूर शख्सियत है और एक हैदराबाद कर्नाटक के जो स्पोर्ट पर्सन है, उन्होंने पार्टी के लिए बहुत काम किए हैं। मैं समझता हूँ कि उन जो कैबिनेट में लेते हैं तो हमारी ख्वाहिश है कि उनको डिप्टी CM बनाए। हम रिक्वेस्ट करते हैं बहुत कि उनको डिप्टी CM बनाए, तो जब यहाँ पर अगर डिप्टी CM बनाएंगे तो हमारे हैदराबाद कर्नाटक के लिए बहुत डेवलपमेंट होगा और हमारी पार्टी भी मजबूत होगी।